ಇನ್ನು ಬಿಜೆಪಿಯ ತಟಸ್ಥ ಬಣದ ಬಗ್ಗೆ ವಿಜೇಂದ್ರ ಮೊನ್ನೆಷ್ಟೇ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದರ ನಡುವೆಯೂ ಕೂಡ ಇವತ್ತು ಬೊಮ್ಮಾಯಿಯನ್ನ ರೆಬೆಲ್ ನಾಯಕ ರಮೇಶ್ ಜಾರಕಿಹೊಳಿ ಭೇಟಿ ಮಾಡಿದರು. ಡಿ.ವಿ. ಸದಾನಂದಗೌಡ ಭೇಟಿ ಮಾಡಿ ಚರ್ಚೆಗಳು ನಡೆಸಿರೋದು ಕುತೂಹಲ ಮೂಡಿಸಿದೆ. ನಾಡಿದ್ದು ರೆಬೆಲ್ ಬಣ ಮತ್ತೊಮ್ಮೆ ದೆಹಲಿಗೆ ಹೋಗ್ತಾ ಇದ್ದಾರೆ. ಉತ್ತರ ಪ್ರದೇಶದ ಮಿಲ್ಕಿಪುರ ವಿಧಾನಸಭಾ ಉಪಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಗೆಲುವು ಸಾಧಿಸಿದೆ. ಈ ಮೂಲಕ ಅಯೋಧ್ಯೆ ಸೋಲಿಗೆ ಸಿಎಂ ಯೋಗಿ ಆದಿತ್ಯನಾಥ್ ಸೇಡು ತೀರಿಸಿಕೊಂಡಿದ್ದಾರೆ. ಆಸ್ತಿ ನೋಂದಣಿ ಪ್ರಕ್ರಿಯೆಗೆ ಬಳಸುವ ಕಾವೇರಿ 2.0 ಪೋರ್ಟಲ್ ಹ್ಯಾಕ್ ಆಗಿದ್ದನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಉದ್ದೇಶಪೂರ್ವಕವಾಗಿ ಹ್ಯಾಕ್ ಆಗಿದ್ರೆ ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೊಳ್ಳುತ್ತೀವಿ ಅಂತ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಹಾಸನ ಮಂಗಳೂರು ನಡುವೆ 247 ಕಿಲೋಮೀಟರ್ ಉದ್ದದ ಹೊಸ ರೈಲು ಮಾರ್ಗ ನಿರ್ಮಾಣಕ್ಕೆ ರೈಲ್ವೆ ಇಲಾಖೆ ಮುಂದಾಗಿದೆ. ಅಂತಿಮ ಸ್ಥಳ ಸಮೀಕ್ಷೆ ನಡೆಸಲು ಟೆಂಡರ್ ಕರೆದಿದೆ. ಕ್ಷೀರಭಾಗ್ಯದ ಮೇಲೆ ಖದೀಮರ ಕಣ್ಣು ಬಿದ್ದಿದೆ. ಗದಗ್ನಿಂದ ಹೈದರಾಬಾದ್ಗೆ ಅಕ್ರಮವಾಗಿ ಹಾಲಿನ ಪೌಡರ್ ಸಾಗಾಟ ಮಾಡುತ್ತಿರುವುದು ಪಬ್ಲಿಕ್ ಟಿವಿ ಕಾರ್ಯಾಚರಣೆಯಲ್ಲಿ ಬಯಲಾಗಿದೆ. ಗದಗ ಶಹರ ಠಾಣೆ ಪೊಲೀಸರು ರೇಡ್ ಮಾಡಿದ್ದಾರೆ. ಅಕ್ರಮವಾಗಿ ಸಂಗ್ರಹಿಸಿಟ್ಟ ಹಾಲಿನ ಪೌಡರ್ ವಶಕ್ಕೆ ಪಡೆದಿದ್ದಾರೆ. ದಂಧೆಕೋರರಿಗೆ ಬಲೆ ಬೀಸಿದ್ದಾರೆ. ಅಪ್ರಾಪ್ತರಿಂದ ಹಲವು ಅಪಘಾತಗಳು ನಡೀತಾ ಇದ್ರೂ ಜನ ಮಾತ್ರ ಎಚ್ಚೆತ್ತುಕೊಳ್ತಿಲ್ಲ. ಹೀಗಾಗಿ ಅಪ್ರಾಪ್ತ ಮಗನಿಗೆ ಬೈಕ್ ಕೊಟ್ಟಿದ್ದ ತಂದೆಗೆ ಜೇವರ್ಗಿ ಕೋರ್ಟ್ 25,000 ರೂಪಾಯಿ ದಂಡವನ್ನು ವಿಧಿಸಿದೆ. ಮೈಸೂರಿನ ಲಲಿತ್ ಮಹಲ್ ಬಳಿಯ ಕೆಂಪೇಗೌಡ ವೃತ್ತದಲ್ಲಿ ಯಾವುದೇ ಅನುಮತಿ ಪಡೆಯದೆ ರಾತ್ರೋರಾತ್ರಿ ಕೆಂಪೇಗೌಡರ ಕಂಚಿನ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಲಾಗಿದೆ. ಪೊಲೀಸರು ಪ್ರತಿಮೆ ತೆರವಿಗೆ ಯತ್ನಿಸಿದರು, ಆದರೆ ಅದಕ್ಕೆ ಕೆಂಪೇಗೌಡ ಅಭಿಮಾನಿಗಳು ಅಡ್ಡಿಪಡಿಸಿದರು. ತರಬೇತಿ ವೇಳೆ ಪ್ಯಾರಾಚೂಟ್ ಓಪನ್ ಆಗದ ಕಾರಣ ಶಿವಮೊಗ್ಗದ ಸಂಕನೂರಿನ ವಾಯುಪಡೆ ಯೋಧ ಜಿಎಸ್ ಮಂಜುನಾಥ್ ಮೃತಪಟ್ಟ ಘಟನೆ ಉತ್ತರ ಪ್ರದೇಶದ ಆಗ್ರಾದಲ್ಲಿ ಆಯಿತು. ಇಂದು ರಾತ್ರಿ ಯೋಧ ಮಂಜುನಾಥ್ ಪಾರ್ಥಿವ ಶರೀರವನ್ನು ಹೊಸನಗರಕ್ಕೆ ತರ್ತಾರೆ. ಕಳೆದ ಜೂನ್ನಿಂದ ಬಾಹ್ಯಾಕಾಶ ನಿಲ್ದಾಣದಲ್ಲೇ ಉಳಿದಿರುವ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮರ್ ಭೂಮಿಗೆ ವಾಪಸ್ ಬರೋದು ಮತ್ತಷ್ಟು ತಡವಾಗುವ ಸಂಭವ ಇದೆ ಅಂತಿದ್ದಾರೆ. ಫೆಬ್ರವರಿ ಇಲ್ಲವೇ ಮಾರ್ಚ್ನಲ್ಲಿ ಇಬ್ಬರನ್ನ ಭೂಮಿಗೆ ಕರೆತರೋಕೆ ನಾಸಾ ಮತ್ತು ಸ್ಪೇಸ್ ಎಕ್ಸ್ ಸಂಸ್ಥೆಗಳು ನಿರ್ಣಯಿಸಿವೆ. ಆದರೆ ಸ್ಪೇಸ್ ಎಕ್ಸ್ನ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆ ಇನ್ನೂ ಕೂಡ ರೆಡಿನೇ ಆಗಿಲ್ಲ. 2024ರಲ್ಲಿ ಟಿ20 ವಿಶ್ವಕಪ್ ಗೆದ್ದ ಟೀಂ ಇಂಡಿಯಾದ ಆಟಗಾರರಿಗೆ ಬಿಸಿಸಿಐ ವಿಶೇಷ ಉಂಗುರ ಕೊಟ್ಟಿದೆ. ವಜ್ರದ ಉಂಗುರದ ಮೇಲೆ ಚಾಂಪಿಯನ್ಸ್ ರಿಂಗ್ ಅಂತ ಬರೆಯಲಾಗಿದೆ. ಉಂಗುರದ ಮೇಲೆ ಆಟಗಾರರ ಹೆಸರು, ಅಶೋಕ ಚಕ್ರ ಇದೆ.